ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಎಲ್ಲರೂ ತಾಯಿಯನ್ನು ಶಾಂತ ರೀತಿಯಿಂದ ಕೊಡಬೇಕಾಗಿದೆ. ಅರ್ಧ ತಾಸು ತಸ್ಮೈ ಶ್ರೀ ಗುರುವೇ ನಮಃ ಎಂಬಂತೆ ಪ್ರಾತಸ್ಮರಣೆಯಾಗಿ ಸಕಲ ಜೀವಿಗಳ ಜೀವಾತ್ಮನಾದ ಪಂಚಮುಖದ ಪರಮೇಶ್ವರನ ಹೃದಯ ಮಂದಿರ ಸ್ಮರಿಸುತ್ತ ದುಷ್ಟರ ಸಂಹಾರಕ ಸಷ್ಟರ ಪರಿಪಾಲಕ ದಿವ್ಯ ಶಕ್ತಿ ಭವ್ಯ ಪರಂಪರೆಯಾಗಿರ್ತಕ್ಕಂಥ ಧರ್ಮಜ್ಯೋತಿ ಶ್ರೀ ಬೀರ್ಲಿಂಗೇಶ್ವರನ ಪದಕ್ಕೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಅಜ್ಞಾನದ ಅಂಧಕಾರನ ಹೊಡೆದೊಳಿಸಿ ಸುಜ್ಞಾನದ ಜ್ಯೋತಿ ನೆಚ್ಚಿರ್ತಕ್ಕಂಥ ಜಗಕ್ಕೆ ಸಮಾನತೆಯ ತತ್ವವನ್ನು ಸಾರಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರನ ಪದಕ್ಕೆ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸುತ್ತ ಈ ಕಾರ್ಯಕ್ಕೆ ಕಾರಣೀಭೂತ ನಂಬಿ ಬಂದಿರತಕ್ಕಂಥ ಭಕ್ತರ ಉದ್ಧಾರ ಹಿಡಿಯುವಂತ ಜಗನ್ಮಾತೆ ಲಕ್ಷ್ಮೀಬಾಯಿ ಪದಕ್ಕೂ ವಂದಿಸುತ್ತ ಎಣ್ಣ ಆರಾಧ್ಯ ಗುರು ಜ್ಞಾನದ ಮೂಲ ಶಕ್ತಿಗೆ ಸ್ಫೂರ್ತಿಯಾಗಿರ್ತಕ್ಕಂಥ ಶ್ರೀ ಮಹಾಸಿದ್ದೇಶ್ವರನ ಪದಕ್ಕೆ ಆತ್ಮಾರ್ಪಣೆ ಮಾಡುತ್ತ ತಾಯಿ ಸ್ವರೂಪಿ ಕರುಣಾಮಯಿ ಮಹಾನ ದಿವ್ಯ ಚೈತನ್ಯ ಶಕ್ತಿ ಹೊಂದಿರತಕ್ಕಂಥ ಪರಮ ಪೂಜ್ಯ ರಾಚಟ್ಟಂದ ಅಪ್ಪಗಳ ಪದಕ್ಕೂ ಅನಂತ ನಮನ ಸಲ್ಲಿಸುತ್ತ ಇಲ್ಲಿವರೆಗೆ ಬಹಳಷ್ಟು ಸುಂದರವಾಗಿ ನಮ್ಮೆಲ್ಲರಿಗೆ ಈ ಸಂಗೀತದ ಅಮೃತವನ್ನ ಬಹಳ ಸುಂದರವಾಗಿ ಚೊಕ್ಕಾಗಿ ಉಣಬಡಿಸತಕ್ಕಂಥ ಸಂಗೀತ ಬಳದ ಶರಣರಿಗೂ ಶರಣು ಶರಣ ಅಂತ ಹೇಳ್ತ ಬಹುಶಃ ಲಕ್ಕಮ್ಮದೇವಿಯ ಅವತಾರ ನೋಡಿ ಧರಣಿಗೆ ಸಾಕ್ಷಾತ್ ಪಾರ್ವತಿ ಬಂದಳೇನೋ ಅಂತಕ್ಕಂಥ ಈ ಸನ್ನಿವೇಶವನ್ನ ಈ RC ಪ್ಲಾಟ್ದೊಳಗ ನಿರ್ಮಾಣ ಆಗೈತಿ ಅಂತಕ್ಕಂಥ ಮಾತನ್ನ ನೋಡಿ ಬಹಳ ಸಂತೋಷ ಆಗ್ತದೆ. ಯಾವ ಜನ್ಮದ ಪುಣ್ಯನೋ ನಾವು ನೀವು ಇವತ್ತು ನೋಡುವಂತ ಸೌಭಾಗ್ಯಗಳನ್ನ ನೋಡಿದ್ರ ಎರಡೂ ಕಣ್ಣುಗಳ ಸಾಲದಾಲಷ್ಟ ಆನಂದವನ್ನ ಇಲ್ಲಿ ನಿರ್ಮಾಣ ಆಗಿದೆ ಅಂತಕ್ಕಂಥ ಮಾತನ್ನ ನಾವು ಯಾವತ್ತೂ ಮರಿಬಾರ್ದು. ಬಹುಶಃ ಆ ಲಕ್ಷ್ಮೀ ಮಾತೆಯು ಸಹಿತ ನಿಮ್ಮೆಲ್ಲರ ಚೈತನ್ಯ ಶಕ್ತಿಯೊಳಗ ಅವಳೇ ಏನ ರಾಧಾಗಿಸ್ತಾಳ, ಅವಳೇನ ಆನಂದವಾಗಿ ಕುಣಿತಾಳ ಅಂತಕ್ಕಂಥ ಭಾವ ಇವತ್ತು ನೋಡಿದ್ರ ನಾನು ಬೆಳಗ್ಗೆ ಶಾವಿಗೆ ಪಾಯಸದ ಸಂತೆ ವಿಚಾರ ಕೇಳಿದ್ನೆ. ಅದಕ್ಕೆ ಬೆಳಗಿನಿಂದ ಉಪವಾಸ ಇದ್ದೆ. ಅಷ್ಟೊಳಗೆ ಮನೆಗೆ ಹೋದಾರ ಭಕ್ತರ ಮನೆಗೆ ಏನೋ ಚಾ ನಾಷ್ಟ ಅವಲಕ್ಕಿ ಏನೋ ತಿಂದಿದ್ರು. ನಾನು ಶಾವಿಗೆ ಪಾಯಸ ಅಂತ ಹೇಳ್ಕೊತಿದ್ನಿ. ಇಲ್ಲಿ ಬರಗುಡದ ಸನ್ನಿವೇಶ ಏನಾಗಿತ್ತಂದ್ರ ಶಾವಿಗೆ ಪಾಯಸ ಅಲ್ಲ ಮಹಾರಾಜರ ಶಾವಿಗೆ ಪಾಯಸಕ್ಕಿತ್ತಲು ಮಾದೇಲೆ ಮಾಡಿ ಉಡಿಸ್ತೀವಿ ಅಂತಕ್ಕಂಥ ಮಾತನ್ನ ನೋಡಿದ್ರ ಬಹುಶಃ ಬೆಳಗಿನಿಂದ ಇನ್ನ ಯಾಕೆ ತುಂಬಿತು ಹೊಟ್ಟೆ ಅಂತ ಅನ್ನುವಂತ ನಿರ್ಮಾಣ ಆಗಿದೆ. ಇದು ಕೇವಲ ನನಗಷ್ಟೇ ಅಲ್ಲ, ಸಾಕ್ಷಾತ್ ವಿಷ್ಣುನ ಅವತಾರವನ್ನ ಅರ್ಧಾಂಗಿನಾಗಿರ್ತಕ್ಕಂಥ ಆ ಲಕ್ಷ್ಮೀ ಮಾತೆಗೂ ಆಗಿತ್ತಂತಕ್ಕಂಥ ಮಾತನ್ನ ಇವತ್ತು ನಾನು ಹೇಳಕ್ ಅತ್ಯಂತ ಆನಂದ ಹೇಳ್ತಾ ಇದ್ದೀನಿ. ಅಂತ ಭಕ್ತಿ ಭಾವ ನಿಮ್ಮ ಪ್ರತಿಯೊಂದರ ರಕ್ತದ ಕಣಕಣದಲ್ಲಿ ಸಹಿತ ಆ ಸ್ವರೂಪ ಕಾಣ್ತದ ಅಂತಕ್ಕಂಥ ಮಾತನ್ನ ನಾವು ಯಾವತ್ತೂ ಮರೆಯಕ್ಕಾಗಬಾರ್ದು ಬಂದಲೆ. ಇದು ನಿಜವಾದ ಭಕ್ತಿ ಅಂತಕ್ಕಂಥ ಮಾತು. ಈ ಆನಂದ, ಈ ಸೌಭಾಗ್ಯ ನೀವು ಬೇಕಾದಟ್ಟ ಕೋಟಿ ಗಟ್ಟಲೆ ದುಡ್ಡು ಕೊಟ್ಟರು ಸಹಿತ ಸಿಗ್ಲಾರಂತ ಸಂಪತ್ತ ಇವತ್ತು ಈ ಒಂದು ಆರಾಧೊಳಗದ ಬಂದ. ನಾನು ಸ್ವಲ್ಪ ಆ ಲಕ್ಷ್ಮೀ ತಾಯ ಪಲ್ಲಕ್ಕಿ ಉತ್ಸವ ಮಾಡ್ಕೊಂತ ಗಂಗೆಯ ಪೂಜೆಗೆ ಅಂತ ತಿಳ್ಕೊಂಡು ಎಲ್ಲರೂ ಸಹಗವಾಗಿ ಆನಂದವಾಗಿ ಹೋಗ್ತಿದ್ರು. ಈ ಸನ್ನಿವೇಶ ನೋಡಿದ್ರ ನನಗೊಂದು ಸ್ವಲ್ಪ ಏನಾಗ್ತದಂದ್ರ, ಮಾಳಿಂಗೇಶ್ವರ
ಶಿಡಿಯಾಣ ಮಠದಿಂದ ತನ್ನ ಭಕ್ತರ ದಂಡವನ್ನೆಲ್ಲ ಕರ್ಕೊಂಡು ಎಲ್ಲಿಗೆ ಹೋಗ್ತಿದ್ದಂದ್ರ ಈ ನಮ್ಮ ಕ್ವಾಣೂರು ಮಠಕ್ಕೆ ಹೋಗ್ತಿದ್ದ. ಕ್ವಾಣೂರು ಮಠಕ್ಕೆ ಹೋಗ್ಬೇಕಾದ್ರ ಇವಾಗ ಹೆಂಗ ಎಲ್ಲಾ ಪೂಲ್ಗಳದಾವ, ಆಗೇನು ಪೂಲ್ಗಳಿಲ್ಲಾಗಿದ್ದು ನದಿಯನ್ನ ಇತ್ತ ಕಡೆಯಿಂದ ಅತ್ತ ಕಡೆ ದಾಟಬೇಕಾದ್ರ ಅಂಬಿಗೆನೇ ಒಬ್ಬ ಕಾರಣ, ಅವನು ಬಿಟ್ಟರ ಯಾರನ್ನ ನಮ್ಮನ್ನ ದಾಡಿಸುವಂಗ ಪರ್ಸಂಗಿಲ್ಲಾಗಿತ್ತು. ಅಂತ ಒಂದು ಸಮಯದೊಳಗೆ ಏನಾಗಿತ್ತಂದ್ರ ಅಂಬಿಗೆನ ಹೋಗಿ ಸಾಕ್ಷಾಂತ ಮಾಳಿಂಗೇಶ್ವರ ಹೋಗಿ ಬೆಟ್ಟ ಕೇಳ್ತಾನ, ಯಪ್ಪ ನನ್ನ ದಂಡ ಬಾಳದ, ಈ ದಂಡವನ್ನ ಓದ ದಾಡಿಸಿ ಅತ್ತ ಕಡೆ ಪಾರ ಮಾಡು, ನನ್ನ ಗುರುವಿನ ಭಗವಂತನ ಹಬ್ಬವನ್ನ ನಾ ಹಾಕಬೇಕಾಗಿದೆ, ಈ ದಂಡವನ್ನ ಕರ್ಕೊಂಡು ಹೋಗ್ಬೇಕಾಗಿದೆ. ಅದಕ್ಕೆ ಏನ್ ಮಾಡ್ಬೇಕಾಗಿದ್ರ ಈ ಎಲ್ಲಾ ದಂಡವನ್ನ ಸ್ವಲ್ಪ ನಿನ್ನ ನಾವಿನೊಳಗೆ ಕುಣಿಸಿ ಈ ಹೊಳೆಯನ್ನ ಪಾರ ಮಾಡಿ ಬಿಡು ಅಂತಂದಾಗ ಮಾಳಿಂಗೇಶ್ವರನಿಗೆ ಅಂಬಿಗ ಕೇಳ್ತಾನ, ನನಗೆ ಎಷ್ಟು ಕೂಲಿ ಕೊಡಬೇಕಾಗಿದೆ. ಅವಾಗ ಭಂಡಾರ ಜೋಳಿಗೆ ಬಿಟ್ಟು ನನ್ನ ಹತ್ರ ಯಾವ ದುಡ್ಡು ಇಲ್ಲ. ಈ ಭಂಡಾರ ಭರಣಿ ಒಳಗ ಭಗವಂತನ ಸಾಕ್ಷಾಂತ ಭಂಡಾರದ, ಆ ಭಂಡಾರ ಕೊಟ್ರ ನಿನ್ನ ಮನೆಯೊಳಗ ಬಂಗಾರ ಆಗ್ತದ ಅಂತಕ್ಕಂಥ ಮಾತ ಅವತ್ತ ಮಾಳಿಂಗೇಶ್ವರ ಹೇಳಿದ್ರ ಸಹಿತ ಅಂಬಿಗ ನಂಬಲಿಲ್ಲ. ನಿನ್ನ ಅರಿಶಿನ ಪುಡಿಯನ್ನ ನೋಡಿ ನಾನು ಏನಾದ್ರೂ ನಂಬಿ ಹೋದ ಮನ್ಯಾಗಿಟ್ರ ನನ್ನ ಹೆಂಡ್ರ ಮಕ್ಕಳ ಹೊಟ್ಟೆ ತುಂಬುದಿಲ್ಲ, ಅದಕ್ಕೆ ನಿನ್ನ ಜೋಳಿಗಳಿಗೆ ಏನಾದ್ರೂ ದುಡ್ಡು ಇದ್ರೆ ಕೊಡುವುದಾದ್ರೂ ಕೊಡು, ಇಲ್ಲಾದ್ರ ನಿನ್ನ ಈ ದಂಡವನ್ನ ತಗೊಂಡು ಇಲ್ಲೇ ಕೊಂಡ್ರು, ನಾನು ಇನ್ನೊಬ್ಬರನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಅವಾಗ ಮಾಳಿಂಗೇಶ್ವರ ಹತ್ರ ಏನಿರೋದು ದುಡ್ಡದ, ಏನೇನು ಇಲ್ಲಾಗಿತ್ತು. ಆ ದುಡ್ಡು ಇಲ್ಲದಂತ ಸಮಯದೊಳಗೆ ಏನಾಯ್ತಂದ್ರ ಆ ಕೃಷ್ಣಾ ನದಿ ಮ್ಯಾಲ ನೀರಿನ ಮ್ಯಾಲ ಕಂಬಳಿನ ಹಾಸಿದ ಕೈಯಾಗಿರ್ತಕ್ಕಂಥ ಬೆತ್ತನ ಕೈಯೊಳಗೆ ಗಂಗೆ ಒಳಗೆ ಹೇಳ್ತಾನ, ತಾಯಿ ಕೃಷ್ಣೆ, ನಾನು ಸಾಕ್ಷಾಂತ ಭಗವಂತ ಬೇರ್ಲಿಂಗನ ಸೇವೆಯನ್ನು ಪ್ರಾಮಾಣಿಕವಾಗಿ ಸತ್ಯವಾಗಿ ಏನಾದ್ರ ಮಾಡಿದ್ರ ನನ್ನ ದಂಡವನ್ನ ಇತ್ತ ಕಡೆಯಿಂದ ಅತ್ತ ಕಡೆ ಓದ ಸಾಗಿಸುವಂತ ಶಕ್ತಿ ನನಗೆ ಕೊಡು ಅಂತಂದ್ರೆ. ಅವಾಗ ಏನ್ ಮಾಡಿದಂದ್ರ ಕೈಯೊಳಗಿರ್ತಕ್ಕಂಥ ಬೆತ್ತನ ಒಂದು ಕೈಯೊಳಗದ ಕೈಯಲ್ಲಿರ್ತಕ್ಕಂಥ ಹೆಗಲ ಭಂಡಾರ ಚೀಲವನ್ನು ತಗೊಂಡು ಆ ಭಂಡಾರವನ್ನ ಹೊಡೆದ ಮುಂದ ಕಣ್ಣು ಮುಚ್ಚಿ ಗುರುವಿನ ನಮಸ್ಮರಣೆ ಮಾಡ್ಕೊಂತ ಮುಂದೆ ಹೊಂಟಿದ್ದ ಹಿಂದೆಲ್ಲ ತನ್ನ ದಂಡಗಳೆಲ್ಲ ನದಿಯ ಮೇಗಿಂದ ಆರಾಮಾಗಿ ನದಿ ದಾಟಿತ್ತು ಅಂತಕ್ಕಂಥ ಮಾತನ್ನ ಸ್ಪಷ್ಟ. ಎಂಥ ಭಕ್ತಿ! ಆ ದಂಡವನ್ನ ಗಂಗಾ ಮಾತೆ ಪಾರ ಮಾಡಿದಕ್ಕಾಗಿ ಆ ಮಾಳಿಂಗೇಶ್ವರ ಹೇಳ್ತಾನ, ಯಾವ ಕ್ಷಣದೊಳಗ ಸಹಿತ ಎಲ್ಲಿ ಬೇಕಾದ್ರೆ ಸಹಿತ ಭಂಡಾರ ಜಾತಿ ಎಲ್ಲಿ ಆಗ್ತದ ತಾಯಿ, ಆ ಜಾತ್ರೆ ಆಗುವಂತ ಮುಂಚಿತವಾಗಿ ನಿನ್ನ ಗಂಗೆ ಪೂಜೆನ ಮಾಡಿ ಆ ಕಾರ್ಯವನ್ನ, ಆ ಋಣವನ್ನ ನಾನು ತೀರಿಸುವಂತ ಮಗನಾಗಿರ್ತೀನಿ ಅಂತಕ್ಕಂಥ ಮಾತು ಕೊಟ್ಟದಕ್ಕಾಗಿ ಇವತ್ತು ಎಲ್ಲಿ ಭಂಡಾರ ಜಾತ್ರೆ ಇಡ್ತದ ಅಲ್ಲಿ ಗಂಗೆ ಪೂಜೆನ ಮಾಡಿ ಪ್ರಾರಂಭ ಆಗ್ತದ ಅಂತಕ್ಕಂಥ ಮಾತನ್ನ ಇವತ್ತು ಕಣ್ಣಾರ ನೋಡುವಂತ ಸನ್ನಿವೇಶ. ಇಂಥ ಕ್ಷಣ ನೋಡ್ಬೇಕಾದ್ರ ನಮ್ಮ 7 ಜನ್ಮದ ಪುಣ್ಯ ಜನ್ಮ ಪಾವನ ಆಯ್ತು ಅಂತಕ್ಕಂಥ ಮಾತನ್ನ ನಾವು ಮರಿಬಾರ್ದು. ಅವತ್ತು ಕೊಟ್ಟಿರ್ತಕ್ಕಂಥ ಗುರುವಿನ ಸೇವೆಗಾಗಿ ಮಾಳಿಂಗೇಶ್ವರ ಯಾವ ರೀತಿ ಆ ಗಂಗಾ ಮಾತೆ ಕೊಟ್ಲ, ಆ ಗಂಗಾ ಮಾತೆಯ ಕಾರ್ಯವನ್ನ ಇವತ್ತಿಗೆ ಸಹಿತ ನೋಡ್ಕೊತ ಬಂದದ ಬಂದ್ರೆ ಇದು ಕಲಿಯುಗದಗಳು ಸಹಿತ ಯಾವ ಸಿದ್ಧರ ಸಿದ್ಧಾಟಿಗೆ ಸುಳ್ಳಾಗೋದಿಲ್ಲ, ಅದು ನಡೆದ ಅಂತಕ್ಕಂಥ ಮಾತನ್ನ ಅಂತ ಭಕ್ತಿ ಭಾವದೊಳಗ ನಾವೆಲ್ಲರೂ ತುಂಬಿ ಆನಂದವಾಗಿ ಈ ಕಾರ್ಯವನ್ನು ನಡೆಸ್ಕೊಂಡು ಬಂದಿರ್ತಕ್ಕಂಥ ಎಲ್ಲಾ ತಾಯಿಂದ್ರ ಅಣ್ಣ ತಮ್ಮದರಿಗೆ ಸಾಕ್ಷಾತ್ ತಾಯಿ ಗಂಗಾ ಮಾತೆ ಅವಾಗ ಲಕ್ಷ್ಮೀಮಾಯಿ ಆಯುಷ್ಯ ಆರೋಗ್ಯ ಅವ್ರು ಮಾಡುವಂತ ಕಾರ್ಯ ಇನ್ನಷ್ಟು ಯಶಸ್ಸಾಗಿ ಆ ಭಗವಂತ ಕೂಡ್ಲಿ ಅಂತಕ್ಕಂಥ ಮಾತನ್ನ ಹೇಳಿ, ನನಗಂತೂ ಏನಾಗ್ಯದ್ರ ಮೊಲದ ನೋಡಿ ಮತ್ ನೀವೆಲ್ಲ ಟೈಮ್ ಅಂತೂ ಆಗ್ಯದ, ಮೊಲದ ಸಮಯ, ಸಣ್ಣ ಮಕ್ಕಳು ಬಹುಶಃ ಮನ್ಕೋಬಾರ್ದು. ಇನ್ನೊಂದ್ 2 ನಿಮಿಷ ಹೇಳಂದ್ರೆ ಹೇಳ್ತೀವಿ, ಇಲ್ಲ ಮಾರಾದ್ರೆ ನಾವು ಮೊಲದ ನೆನಪಾಗೈತಿ ನಮಗ ಬಿಡ್ರಂದ್ರ ಬಿಡೋಗಾಗ್ತದ. ಸಮಯದ ಅಭಾವ ನೋಡಿ ಹಂಗ ಹೇಳ್ಕೊಂತ ಹೋದ್ರ ಆಗೋದಿಲ್ಲ. ನಮ್ಮ ಶರಣರ ಒಂದು ಒಳ್ಳೆ ಸುಂದರವಾದಂತ ಪದ್ಯವನ್ನು ಹೇಳಿ ಮಂಗಳ ಮಾಡೋಣ ಅಂತಕ್ಕಂಥ ಮಾತಲ್ಲಿ ಒಂದು ಭಕ್ತಿ ಪದ್ಯ.